ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಯಘೋಷಣೆ ಕೂಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು. ನಂತರ ಪಟ್ಟಣದ ಪುರಸಭೆ ಆವರಣದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂಭಾಗ ಕಾರ್ಗಿಲ್ ದಿವಸ್ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಮಾಸ್ಟರ್ ಮಲ್ಲಯ್ಯ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೋರಿದ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರು. ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿ, ಕಾರ್ಗಿಲ್ ಯುದ್ಧದ ಮಹತ್ವವನ್ನು ತಿಳಿಸುವ ಜೊತೆಗೆ ಕರ್ನಾಟಕ ಕಾವಲು ಪಡೆಯ ಕಾರ್ಯವೈಖರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಮನ ಸಲ್ಲಿಸಿ ಅವರ ತ್ಯಾಗವನ್ನ ಸದಾ ಸ್ಮರಿಸಬೇಕೆಂದು ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ಟೌನ್ ಅಧ್ಯಕ್ಷ ಸಾದಿಕ್ ಪಾಷಾ, ಕಿಲಗೆರೆ ವಾಸು, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತಾಡೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕಾರ್ಗಿಲ್ ಅಂದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಪ್ರದೇಶ. ನಮ್ಮ ಗಡಿ ಏನಿದೆ, ನಮ್ಮ ಭಾರತದ ಎಲ್ಲೆ, ಆ ಎಲ್ಲೆಗೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಮಧ್ಯೆ ಇರ್ತಕ್ಕಂಥ ಸುಮಾರು 1,000 ಎಕರೆ ಪ್ರದೇಶವುಳ್ಳಂತಹ ಜಾಗ, ಬಹಳ ಫಲವತ್ತತೆಯಿಂದ ಕೂಡಿರ್ತಕ್ಕಂತಹ ಹತ್ತಿರವಾದಂತಹ ಜಾಗ. ಈಗಲೂ ನೀವೆಲ್ಲ ಕೇಳಿರ್ಬೋದು, ಕಾಬೂಲ್ ಸೇಬು ಮತ್ತು ಫಲವತ್ತಾದಂಥ ಫಲ ಮತ್ತು ಹಣ ಭರಿತವಾದಂತಹ ಸಂಪತ್ಭರಿತವಾದಂತಹ ಜಾಗ ಅಂದರೆ ಆ ಪ್ರದೇಶ. ಅದನ್ನು ಮಾನ್ಯ ಪ್ರಧಾನಿಗಳಾದಂತಹ ನಮಗೆ ಸ್ವತಂತ್ರ 1947 ಸ್ವಾತಂತ್ರ್ಯ ಬಂತು. ಅದಕ್ಕೆ ಹಿಂದೆ ಇದಕ್ಕೂ ಸಹ ಪಾಕಿಸ್ತಾನದವರು ಸ್ವಲ್ಪ ಒತ್ತು ಕೊಟ್ಟಿದ್ರು. ಇದು ನಮಗೆ ಸೇರಬೇಕು, ಇದು ನಮ್ಮದು ಅಂತಕ್ಕಂತಹ ಒಂದು ಮನೋಭಾವನೆ ಅವರಲ್ಲಿದ್ದಾರೆ. ಆವಾಗ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾದಾಗ ತಗೊಂಡಿದ್ರೆ ಅದು ನಮಗೆ ಆಗ್ತಿತ್ತು. ಅದು ಬರ್ತಾ 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 ದಿನೇ ದಿನೇ ಅಲ್ಲಿಯ ಒಂದು ಫಲವತ್ತತೆಯನ್ನು ನೋಡಿದಂಥ ಏನು ಹೇಳ್ತು, ಇದು ನಮಗೆ ಸೇರಬೇಕು ಅಂದಾಗ ಸೇನಾ ಪಡೆಗಳು ಎಚ್ಚೆತ್ಕೊಂಡಿದ್ವಿ. ಅಲ್ಲಿ ಆಗ್ತಕ್ಕಂಥ ಆಗು ಹೋಗೋ ಅದನ್ನೆಲ್ಲ ನೆನೆದಂಥವು ಸುಮಾರು 1993-94 ಸಾಲಿನಿಂದ ಆ ಒಂದು ಘಟನೆ ಒಂದು ಹಂತಕ್ಕೆ ಬಂದು ಯುದ್ಧಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ಜುಲೈ 26 ಕಾರ್ಗಿಲ್ ವಿಜಯೋತ್ಸವದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ. ಸುಮಾರು ಈ ಒಂದು ಕಾರ್ಯಕ್ರಮವನ್ನು 15 ವರ್ಷಗಳಿಂದ ಇದೇ ಪುರಸಭೆ ಆವರಣದಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಕಾರ್ಗಿಲ್ ವಿಜಯೋತ್ಸವದ ಒಂದು ಯುದ್ಧದ ಒಂದು ಏನಿದೆ ವಿಚಾರವನ್ನ ನಮ್ಮ ಹಿರಿಕರಾದಂತಹ ನಿವೃತ್ತ ಶಿಕ್ಷಕರಾದ ಮಾಸ್ಟರ್ ಮಲ್ಲಯ್ಯ ಮತ್ತೆ ಈ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರವನ್ನ ಹೇಳಕ್ಕೆ ಬಯಸೋದಿಲ್ಲ. ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಯೋಧರ ಕುಟುಂಬಗಳಿಗೆ ನಮ್ಮ ದೇಶಕ್ಕಾಗಿ ನಮ್ಮ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಹುತಾತ್ಮರಾದಂತಹ ಯೋಧರ ಕುಟುಂಬಕ್ಕೆ ಆ ಭಗವಂತ ಧೈರ್ಯವನ್ನು ತುಂಬುವ ಶಕ್ತಿಯನ್ನು ನೀಡಲಿ. ಹಾಗೆ ನಮ್ಮ ದೇಶದ ಯೋಧರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್. ಕರ್ನಾಟಕ ಕಾವಲು ಪಡೆಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇದು ಪ್ರತಿ ವರ್ಷ ಈ ಒಂದು ಕರ್ನಾಟಕ ಕಾವಲು ಪಡೆ ಈ ಒಂದು ಕಾರ್ಯಕ್ರಮವನ್ನ ಯಥಾವತ್ತಾಗಿ ಯಥಾಪ್ರಕಾರ ಹಮ್ಮಿಕೊಳ್ತಾ ಇದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ದಿನ ನಾವು ತುಂಬಾ ಖುಷಿ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ದಿನ ಕಾರ್ಗಿಲ್ ವಿಜಯೋತ್ಸವ. ಇವತ್ತು ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾರ್ಗಿಲ್ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಇಂದು ವಿಜಯೋತ್ಸವ
ಆಚರಣೆ ಮಾಡ್ತೀನ. ನಮ್ಮ ಎಲ್ಲ ಗಡಿ ಯೋಧರು ನಮ್ಮ ದೇಶಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವನ್ನ ಮಾಡಿ ತಂದುಕೊಟ್ಟಿದ್ದಾರೆ. ಅವರ ಪ್ರಾಣವನ್ನ ಅಂಗನ್ನು ತೊರೆದು ನಾವು ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ, ನಮ್ಮ ದೇಶಕ್ಕೆ ಗೆಲುವನ್ನು ತಂದಿದ್ದಾರೆ. ಹಾಗಾಗಿ ಅವರ ಅನೇಕ ಯೋಧರು ಈ ಒಂದು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ.